ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 128ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ನಿನ್ನೆ ಅಂದರೆ 127ನೇ ಭಾಗದಲ್ಲಿ ಏನಾಗಿತ್ತು ಅಂತಂದರೆ, ಅಂಗದ, ಸುಗ್ರೀವ, ಹನುಮಂತರು, ಕುಂಭ ನಿಕುಂಬರ ನಡುವೆ ಯುದ್ಧ ನಿನ್ನೆ ನಡೀತಾ ಇದೆ. ಆ ಒಂದು ಯುದ್ಧದಲ್ಲಿ ಕುಂಭ ನಿಕುಂಬರು ಮರಣ ಹೊಂದಿದ್ದಾರೆ. ಆ ಒಂದು ಮುಂದುವರೆದ ಭಾಗವೇ 128ನೇ ಭಾಗ ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಕುಂಬನ ಮರಣದ ಸುದ್ದಿಯನ್ನು ಕೇಳಿದ ರಾವಣನು ಕರನ ಮಗನಾದ ಮಕರಾಕ್ಷನನ್ನು ಯುದ್ಧ ಮಾಡಲು ಕಳುಹಿಸಿದನು. ತನ್ನ ಶಕ್ತಿಯ ಬಗ್ಗೆ ಗರ್ವ ಪಡುತ್ತಾ ಯುದ್ಧ ಭೂಮಿಯನ್ನು ಸಮೀಪಿಸಿದ ಮಕರಾಕ್ಷನಿಗೆ ಸೋಲನ್ನು ಸೂಚಿಸುತ್ತಿದ್ದಂತಹ ಅಪಶಕುನಗಳು ಎದುರಾದವು. ಅವನ ಸಾರಥಿಯ ಕೈಲಿದ್ದ ಚಾವಟಿಯು ಜಾರಿ ನೆಲಕ್ಕೆ ಬಿದ್ದಿತು. ಅವನ ಧ್ವಜಸ್ತಂಭವು ನೆಲಕ್ಕೆ ಬಿದ್ದಿತು ಹಾಗೂ ವ್ಯಾಕುಲಗೊಂಡಂತಹ ಅವನ ಕುದುರೆಗಳು ಕಣ್ಣೀರಿಡುತ್ತಾ ಮುಗ್ಗರಿಸಿದವು. ಒಂದು ಉಗ್ರವಾದ ಧೂಳಿನ ಬಿರುಗಾಳಿಯು ಮುಸುಕನ್ನು ಮತ್ತು ಕತ್ತಲೆಯನ್ನು ಉಂಟು ಮಾಡಿತು. ಆದರೂ ಆ ಅಪಶಕುನಗಳನ್ನು ನಿರ್ಲಕ್ಷಿಸಿದಂತಹ ಮಕರಾಕ್ಷನು ಯುದ್ಧ ಭೂಮಿಯನ್ನು ದೃಢ ವಿಶ್ವಾಸದೊಂದಿಗೆ ಪ್ರವೇಶಿಸಿದನು. ಯುದ್ಧವು ಪ್ರಾರಂಭವಾದಾಗ ಮಕರಾಕ್ಷನು ತನ್ನ ಬಾಣಗಳಿಂದ ಅನೇಕ ವಾನರರನ್ನು ಕೊಂದನು. ನಂತರ ರಾಕ್ಷಸರು ವಿಜಯದ ಗರ್ಜನೆಯನ್ನು ಮಾಡುತ್ತಿರುವುದನ್ನು ಕೇಳಿದ ವಾನರರು ಜೀವಭಯದಿಂದ ಓಡಿದರು. ಆಗ ತನ್ನ ಬಿಲ್ಲನ್ನು ತೆಗೆದುಕೊಂಡ ರಾಮನು ಬಾಣಗಳ ಸುರಿಮಳೆಗೈದನು. ರೋಷಗೊಂಡಂತಹ ಮಕರಾಕ್ಷನು ರಾಮನಿಗೆ ಕಠೋರ ಮಾತುಗಳಿಂದ ಸವಾಲಿಸಿದನು. ಆದರೂ ಸುಮ್ಮನೆ ನಕ್ಕಂತಹ ರಾಮನು, ಓಹೋ ಸೊಕ್ಕಿನ ಮೂರ್ಖನೆ, ಇಲ್ಲಿಯವರೆಗೆ ಕೇವಲ ಮಾತುಗಳಿಂದ ಜಯಿಸಲಾಗಿರುವ ಯಾವ ಯುದ್ಧವೂ ನಡೆದಿಲ್ಲ ಎಂದು ಹೇಳಿದನು. ಆಗ ಮಕರಾಕ್ಷನು ಬಾಣಗಳ ಪ್ರವಾಹವನ್ನೇ ಸುರಿಸಲಾರಂಭಿಸಿದನು. ರಾಮನು ಅವುಗಳನ್ನು ತನ್ನ ಬಾಣಗಳಿಂದ ತುಂಡರಿಸಲು ಪ್ರಾರಂಭಿಸಿದರು. ನಂತರ ಇಬ್ಬರು ಪರಸ್ಪರ ಸಮೀಪಿಸಿ ಘೋರವಾಗಿ ಕಾದಾಡಲು ಪ್ರಾರಂಭಿಸಿದಾಗ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಈ ಅದ್ಭುತವಾದಂತಹ ದ್ವಂದ್ವ ಯುದ್ಧವನ್ನು ವೀಕ್ಷಿಸಲು ಆಕಾಶದಲ್ಲಿ ನೆರೆದರು. ರಾಮ ಮತ್ತು ಮಕರಾಕ್ಷರು ಒಬ್ಬರನ್ನೊಬ್ಬರು ತೀವ್ರವಾಗಿ ಗಾಯಗೊಳಿಸಿದ್ದರೂ ಕೂಡ ಅವರ ಶಕ್ತಿಯು ಇನ್ನೂ ಹೆಚ್ಚುತ್ತಲೇ ಇರುವಂತೆ ಭಾಸವಾಯಿತು. ಯುದ್ಧ ಭೂಮಿಯ ದೃಶ್ಯವನ್ನು ಮಬ್ಬಾಗಿಸುವಷ್ಟು ಬಾಣಗಳನ್ನು ಅವರಿಬ್ಬರು ಪ್ರಯೋಗಿಸಿದರು. ನಂತರ ಕೋಪದಿಂದ ಉರಿದ ರಾಮನು ಮಕರಾಕ್ಷನ ಬಿಲ್ಲನ್ನು ಅರ್ಧಕ್ಕೆ ಮುರಿದು ಅವನ ರಥವನ್ನು ಜಜ್ಜಿ ಚೂರು ಚೂರು ಮಾಡಿದನು ಮತ್ತು ಅವನ ಸಾರಥಿ ಹಾಗೂ ಕುದುರೆಯನ್ನು ಕೊಂದನು. ತನ್ನ ಮುರಿದ ರಥದಿಂದ ಕೆಳಗೆ ಜಿಗಿದ ಮಕರಾಕ್ಷನು ರುದ್ರದತ್ತವಾಗಿದ್ದ ಬಲ್ಲೆಯೊಂದನ್ನು ರಾಮನೆಡೆಗೆ ಎಸೆದನು. ಆದರೆ ಆ ಬಲ್ಲೆಯನ್ನು ತನ್ನ ಬಾಣಗಳಿಂದ ಪುಡಿಗಟ್ಟಿದಂತಹ ರಾಮನು ಆಗ್ನೇಯಾಸ್ತ್ರವನ್ನು ಹೊರತೆಗೆದನು. ಇದನ್ನು ಕಂಡ ಮಕರಾಕ್ಷನು ಎತ್ತಿದ ಮುಷ್ಟಿಯೊಂದಿಗೆ ರಾಮನ ಕಡೆಗೆ ಹುಚ್ಚನಂತೆ ಧಾವಿಸಿದಾಗ ರಾಮನು ಆ ಸ್ವರ್ಗೀಯ ಬಾಣವನ್ನು ಕೂಡಲೇ ಪ್ರಯೋಗಿಸಿದನು. ರಾಕ್ಷಸನ ಹೃದಯವನ್ನು ಪ್ರವೇಶಿಸಿದ ಆ ಬಾಣವು ಅವನನ್ನು ಸಂಹರಿಸಿತು. ತಮ್ಮ ಮುಖಂಡನು ಗತಿಸಿರುವುದನ್ನು ಕಂಡಂತಹ ರಾಕ್ಷಸ ಸೈನ್ಯವು ಲಂಕೆಗೆ ಪಲಾಯನಗೈಯಿತು. ತದನಂತರ ರಾವಣನು ಇಂದ್ರಜಿತುವಿಗೆ ಯುದ್ಧಕ್ಕೆ ಪುನಃ ಹೋಗುವಂತೆ ಆದೇಶಿಸಿದಾಗ ಬಲಿಪೀಠಕ್ಕೆ ಹೋದ ರಾಜಕುಮಾರನು ತನ್ನ ಶಕ್ತಿಯನ್ನು ಅಪರಿಮಿತವಾಗಿ ಹೆಚ್ಚಿಸಿಕೊಳ್ಳಲು ಅಗ್ನಿಯಲ್ಲಿ ತುಪ್ಪವನ್ನು ಸುರಿದನು. ಇನ್ನೊಂದು ಮೇಕೆಯನ್ನು ಕತ್ತಿನಿಂದ ಹಿಡಿದುಕೊಂಡು ಇಂದ್ರಜಿತುವು ಅದನ್ನು ಯಜ್ಞಕುಂಡದಲ್ಲಿ ಆಹುತಿಯ ರೂಪದಲ್ಲಿ ಎಸೆದಾಗ ಮುಂಚಿನಂತೆಯೇ ಆ ಅರ್ಪಣೆಯನ್ನು ಸ್ವೀಕರಿಸಲು ಅಗ್ನಿದೇವನು ಸ್ವತಃ ತಾನೇ ಬಂದನು. ನಂತರ ತನ್ನ ರಥವನ್ನು ಮತ್ತು ತನ್ನೆಲ್ಲ ಅಸ್ತ್ರಗಳನ್ನು ಬ್ರಹ್ಮದೇವನ ಶಕ್ತಿಯಿಂದ ರಕ್ಷಿಸಿಕೊಂಡಂತಹ ಇಂದ್ರಜಿತುವು ತನ್ನ ರಥವನ್ನು ಹೇರಿದನು. ಯುದ್ಧ ಭೂಮಿಗೆ ಪ್ರವೇಶಿಸಿದಂತಹ ಇಂದ್ರಜಿತುವು ಅದೃಶ್ಯನಾಗಿ ಆಕಾಶದಲ್ಲಿ ನಿಂತು ರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಸುರಿಮಳೆಗೈಯಲಾರಂಭಿಸಿದನು. ಸ್ವರ್ಗೀಯ ಅಸ್ತ್ರಗಳನ್ನು ಪ್ರಯೋಗಿಸಿದ ದಶರಥ ಕುಮಾರರು ಪ್ರತಿ ದಾಳಿ ಮಾಡಲು ಪ್ರಯತ್ನಿಸಿದರಾದರೂ ಅವರ ಯಾವ ಅಸ್ತ್ರವೂ ರಾಕ್ಷಸನನ್ನು ಸ್ಪರ್ಶಿಸಲಾಗಲಿಲ್ಲ. ಆಗ ತನ್ನ ಮಾಯಾ ಶಕ್ತಿಯನ್ನು ಉಪಯೋಗಿಸಿದ ಇಂದ್ರಜಿತುವು ಎಲ್ಲವನ್ನೂ ಅಂಧಕಾರದಲ್ಲಿ ಮುಳುಗಿಸಿದನು ಮತ್ತು ಬಾಣಗಳ ಸುರಿಮಳೆಯಿಂದ ರಾಮ ಲಕ್ಷ್ಮಣರನ್ನು ಆಕ್ರಮಿಸಿ ಅವರನ್ನು ತೀವ್ರವಾಗಿ ಘಾಸಿಗೊಳಿಸಿದರು. ಆಗ ಬಾಣಗಳು ಸುರಿಯುತ್ತಿದ್ದ ದಿಕ್ಕಿನ ಕಡೆಗೆ ರಾಮನು ತನ್ನ ಬಾಣಗಳನ್ನು ಹೊಡೆದನು. ಆದರೆ ರಾಕ್ಷಸ ವೀರನು ಹೆದರಲಿಲ್ಲ. ಕಡೆಗೆ ತಮ್ಮ ಅಸಹಾಯಕತೆಯಿಂದ ಬೇಸರಗೊಂಡ ಲಕ್ಷ್ಮಣನು, ನಾನು ಈಗ ಬ್ರಹ್ಮಾಸ್ತ್ರವನ್ನು ಆಹ್ವಾನಿಸಿ ರಾಕ್ಷಸರೆಲ್ಲರನ್ನು ಒಮ್ಮೆಲೆ ನಾಶ ಮಾಡುತ್ತೇನೆ ಎಂದು ಜೋರಾಗಿ ಘೋಷಿಸಿದನು.
ಆಗ ರಾಮನು, ನನ್ನ ಪ್ರಿಯ ಸಹೋದರನೇ, ಒಬ್ಬ ವೈರಿಯೊಡನೆ ಯುದ್ಧ ಮಾಡುತ್ತಿರುವಾಗ ಯುದ್ಧದಲ್ಲಿ ಭಾಗವಹಿಸದೇ ಇರುವ ಇತರರನ್ನು ಕೊಲ್ಲುವುದು ಸರಿಯಲ್ಲ. ನಾನು ಕೂಡ ಈ ಪ್ರಬಲವಾದ ರಾಕ್ಷಸನ ಅಂತ್ಯ ಮಾಡಲು ಕಾತರನಾಗಿದ್ದೇನೆ. ಆದರೆ ತಾಳ್ಮೆ ಇರಲಿ, ನಾವು ನಮ್ಮ ಸ್ವರ್ಗೀಯ ಅಸ್ತ್ರಗಳನ್ನು ಅವನ ಮೇಲೆ ಇನ್ನೂ ಹೆಚ್ಚಾಗಿ ಪ್ರಯೋಗಿಸೋಣ ಎಂದರು. ರಾಮನು ತನ್ನನ್ನು ಸ್ವಲ್ಪ ಸಮಯದಲ್ಲಿಯೇ ಮುಗಿಸಲು ಇಚ್ಛಿಸಿರುವುದನ್ನು ಕಂಡಂತಹ ಇಂದ್ರಜಿತುವು ಲಂಕೆಗೆ ಕೂಡಲೇ ಹಿಂದಿರುಗಿದನು. ಸ್ವಲ್ಪ ಸಮಯದಲ್ಲಿ ಯುದ್ಧಭೂಮಿಗೆ ಮತ್ತೆ ಹಿಂದಿರುಗಿದ ಅವನು ಮಾಯಾ ಸೀತೆಯೊಂದಿಗೆ ಕಾಣಿಸಿಕೊಂಡನು. ಸ್ನೇಹಿತರೆ, ರಾಮಾಯಣದ 129ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಆದಷ್ಟು ರಾಮಾಯಣವನ್ನು ಆಲಿಸಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.